ಹೆಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ 1,25,000 ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಕ್ಯಾಶ್ ಲೋನ್ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಿಂದ ನೀವು ಈಸಿಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೆ ನೀವು ಸಾಲನ ತಗೊಬೋದು. ಆ್ಯಂಡ್ ಅದಲ್ಲದೆ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಕೊಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮದು ಸಿವಿಲ್ ಇಲ್ಲಿ ಕಡಿಮೆ ಇದ್ದರೂ ಕೂಡ ಇಲ್ಲಿಂದ ನೀವು ಸಾಲ ತಗೋಬೋದು. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್, ನೀವು ಈವನ್ ಇಲ್ಲಿ ಸ್ಟೂಡೆಂಟ್ಸ್ ಮತ್ತು ಹೌಸ್ ವೈಫ್ ಆಗಿದ್ರೂ ಕೂಡ ಈ ಒಂದು ಆ್ಯಪಿಂದ 1,25,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಸಿಗುತ್ತೆ. ಅದಲ್ಲದೆ ಇಲ್ಲಿ 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಸಿಗುತ್ತೆ. ಸೊ ಎರಡು ಲೋನಲ್ಲಿ ಇವತ್ತು ಕ್ಯಾಶ್ ಲೋನ್ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಲೆವೆಲ್ ಅಪ್ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಆ್ಯಪ್ನಲ್ಲಿ ಹಲವಾರು ಜನಕ್ಕೆ ಲೋನ್ ಇವಾಗ ಸಿಗ್ತಾ ಇದೆ. ನೀವು ಯಾವುದೇ ಒಂದು ಇಲ್ಲಿ ಸಿಟಿನಲ್ಲಿರಲಿ ನಿಮಗೆ ತಕ್ಷಣ ಸಾಲ ಸಿಗುತ್ತೆ. ಯಾವುದೇ ಇನ್ಕಮ್ ಪ್ರೂಫ್ ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಾನೆ ಲೋನ ತಗೋಬೋದು. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅಂತೂ ನಿಮಗೆ ತಕ್ಷಣ ಸಾಲ ಪ್ರೊವೈಡ್ ಮಾಡುತ್ತೆ. ಸೊ ಕಷ್ಟ ಇದೆ ಅಂತಂದರೆ, ತಕ್ಷಣ ಸಾಲ ಬೇಕು ಅಂತಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಕೊಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಮೊದಲಾಗಿ ಅಪ್ಲೈ ಪ್ರಾಸೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ಅಪ್ಲಿಕೇಶನ್ ಯಾವುದು ಅಂತ ತಿಳ್ಕೊಳ್ಳೋಣ, ಓಕೆನಾ? ಸೊ ಈಗ ಅಪ್ಲೈ ಪ್ರಾಸೆಸ್ ಅನ್ನ ಮೊದಲು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರಬಹುದು ಕ್ಯಾಶ್ ಲೋನ್ ಅಂತ ಇದೆ, ಇಲ್ಲಿ ಅಪ್ಲೈ ನೋ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಓಪನ್ ಅನ್ನೋದಾಗಿದೆ. ಇಲ್ಲಿ ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಮೊದಲಾಗಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲೋನ್ ಅಮೌಂಟ್ ಬರುತ್ತೆ, ನಿಮಗೆ ಎಷ್ಟು ಲೋನ್ ಬೇಕು ಅಂದ್ರೆ 1,25,000 ರೂಪಾಯಿವರೆಗೆ ನನಗೆ ಲಿಮಿಟ್ ಅನ್ನೋದು ಸಿಗ್ತಾ ಇದೆ 5,000 ಇಂದ, ಓಕೆನಾ? ಸೊ ಮಿನಿಮಮ್ 5,000, ಮ್ಯಾಕ್ಸಿಮಮ್ 1,25,000. ಆ್ಯಂಡ್ ಇಲ್ಲಿ ನೀವು 6 ತಿಂಗಳವರೆಗೂ ತಗೊಬೋದು ಅಥವಾ 12 ಬೇಕೋ 12 ತಿಂಗಳವರೆಗೂ ತಗೋಬಹುದು. ಸೊ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಂದ ಲೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಸೊ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. 2.4% ಪರ್ ಮಂತ್ ಇಂತಾನೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋ ಸ್ಟಾರ್ಟಿಂಗ್ ಇದೆ, ಓಕೆ? ಸೊ ತುಂಬಾ ಕಡಿಮೆ ಬಡ್ಡಿ ಅಂತ ಹೇಳ್ಬೋದು. ಸೊ ಇಲ್ಲಿ 1,25,000 ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಸೆಲೆಕ್ಟ್ ಟೆನ್ಯೂರ್ ಅಂತ ಹೇಳ್ತಾ ಅಂದ್ರೆ ನಿಮ್ಗೆ 6 ತಿಂಗಳವರೆಗೆ ಬೇಕಾ ಅಥವಾ 12 ತಿಂಗಳವರೆಗೆ ಬೇಕಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ 12 ತಿಂಗಳವರೆಗೂ ಅಂದ್ರೆ 1 ವರ್ಷದವರೆಗೂ ಬೇಕು ಅನ್ಕೊಳ್ಳಿ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ರೆಕಮೆಂಡ್ ಕೂಡ ಇದೆ ಮಾಡಿದೆ. ಆ್ಯಂಡ್ ಇಲ್ಲಿ ಮಂತ್ಲಿ EMI ನೋಡ್ತಾ ಇರ್ಬೋದು 13,009 ರೂಪಾಯಿ ಆಗುತ್ತೆ. ಅದೇ 6 ತಿಂಗಳಿಗೆ ತೊಗೊಂಡ್ರೆ 24,314 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನಾನು 12 ತಿಂಗಳು ಸೆಲೆಕ್ಟ್ ತೊಗೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಲೋನ್ ಪರ್ಪಸ್ ಹೇಳ್ತಾ ಇದೆ ಅಂದ್ರೆ ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ ಅಂದ್ರೆ ನಿಮ್ಮ ಮನೇಲಿ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತಾರೆ ಮೆಡಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಬಂದಾಗಿರೋ ಬಿಸ್ನೆಸ್ ಅನ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಇಲ್ಲಿ ನೀವು ಇಲ್ಲಿ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೌಸ್ ರಿಪೇರ್ ಏನಾದರೂ ಇದನ್ನ ಅಥವಾ ಹೋಮ್ ರಿನೋವೇಷನ್ ಏನಾದರೂ ಮಾಡ್ತಾ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಯಾಲ್ರಿ ಏನಾದರೂ ಡಿಲೇ ಆಗಿದ್ರೆ, ನಿಮ್ಮ ಸ್ಯಾಲ್ರಿನ ಅಡ್ಜಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಇಲ್ಲಿ ಸ್ಯಾಲ್ರಿ ಡಿಲೇ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬಹುದು. ಎಜುಕೇಶನ್ ಸಲಹೆ ಬೇಕಿತ್ತು ಅಂತಂದ್ರೆ ಎಜುಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸನಲ್ ಎಮರ್ಜೆನ್ಸಿ ಏನಾದರೂ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವೆಡ್ಡಿಂಗ್ ಆರ್ ಈವೆಂಟ್ ಏನಾದರೂ ವೆಡ್ಡಿಂಗ್ ಸಲಹೆ ಅಥವಾ ಈವೆಂಟ್ ಏನಾದರೂ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫುಡ್ ಆ್ಯಂಡ್ ಗ್ರೋಸರಿ ಸಲಹೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮದು ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ್ಸ್ ಇದ್ದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ? ಸೊ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಮೆಡಿಕಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳ್ತಾ ಇದೆ. ನೀವು ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಜುಕೇಷನ್ ಲೆವೆಲ್ ಕೇಳ್ತಾ ಇದೆ ಅಂದರೆ ಎಲ್ಲಿವರೆಗೂ ನೀವು ಓದಿದ್ದೀರಾ ಅಂದರೆ 10th ವರೆಗೂ ಓದಿದ್ದೀರಾ, 12th ವರೆಗೂನಾ ಅಥವಾ ಬ್ಯಾಚುಲರ್ಸ್, ಮಾಸ್ಟರ್ಸ್, ಡಾಕ್ಟರೇಟಾ ಇಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೌಸಿಂಗ್ ಟೈಪ್ ಕೇಳ್ತಾ ಇದೆ ಅಂದ್ರೆ ಸೆಲ್ ಫೋನ್ ಮನೆಯಲ್ಲಿ ಇದ್ದೀರಾ ಅಂದ್ರೆ ಸ್ವಂತ ಮನೆಯಲ್ಲಿ ಇದ್ದೀರಾ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ದೀರಾ, ಪೇರೆಂಟ್ಸ್ ಜೊತೆಗಿದ್ದೀರಾ ಅಥವಾ ರಿಲೇಟಿವ್ಸ್ ಜೊತೆಗಿದ್ದೀರಾ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ದು ಏನಾದರೂ ಜಾಬ್ ಇದೆನಾ ಅಂದ್ರೆ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಇಲ್ಲಿ ಈವನ್ ಇಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಹೌಸ್ ವೈಫ್ಗೂ ಕೂಡ ಇಲ್ಲಿ ಸಾಲ ಅನ್ನೋದು ಸಿಗ್ತಾ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಇದ್ರೆ ಸ್ಯಾಲರಿಡ್ ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಗೌರ್ಮೆಂಟ್ ಇರಲಿ ಅಥವಾ ಪ್ರೈವೇಟ್ ಇರಲಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ? ಸೊ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ ಅಂದರೆ ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ ಅಥವಾ ಫ್ರೀಲಾನ್ಸರ್ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಓಕೆ? ನೀವು ರೆಗ್ಯುಲರ್ ಎಂಪ್ಲಾಯ್ ಇರ್ತೀರಾ, ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ರಾಕ್ಟ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಆಗಿದ್ದರೆ ಇಲ್ಲಿ, ಓಕೆ? ಸೊ ಇಲ್ಲಿ ರೆಗ್ಯುಲರ್ ಎಂಪ್ಲಾಯ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವರ್ಕಿಂಗ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು 1 ವರ್ಷ ಕೆಳಗಿತ್ತು ಅಂತಂದರೆ ಲೆಸ್ ದ್ಯಾನ್ 1 ಇಯರ್ ಅಂದರೆ 1 to 2 ಇಯರ್ಸ್ ಇದ್ದರೆ 1 to 2 ಇಯರ್ಸ್, 3 to 5 ಇಯರ್ಸ್ ಇದ್ದರೆ 3 to 5 ಇಯರ್ಸ್, ಈ ರೀತಿಯಾಗಿ ಎಷ್ಟು ವರ್ಷ ನಿಮ್ಮದು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ವರ್ಕ್ ನೀವು ಮಾಡ್ತಾ ಇದ್ರೆ ಅಲ್ಲಿ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ? ನಂತರ ಇಲ್ಲಿ ಕಂಪನಿ ನೇಮನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಂಡಸ್ಟ್ರಿ ನೀವು ಅಥವಾ ಫೀಲ್ಡ್ ಅಂದರೆ ಯಾವೊಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾರೋ ಅಥವಾ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೋ, ಫುಡ್ ಸರ್ವಿಸಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗಾ ಅಥವಾ ಇಲ್ಲಿ ಬ್ಯಾಂಕಿಂಗ್ ಆರ್ ಫೈನಾನ್ಸ್ ಅಥವಾ ಫಾರ್ಮಿಂಗ್ ಅಥವಾ ಏನಿದೆ ನೋಡಿ ಗೈಸ್, IT-ನಾ, ಕನ್ಸ್ಟ್ರಕ್ಷನಾ ಅಥವಾ ಎಜುಕೇಷನ್, ಟೆಕ್ಸ್ಟೈಲ್ ಬಿಸ್ನೆಸ್ ಅಥವಾ ಏನಿದೆ ನೋಡಿ ಗೈಸ್, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಫೀಲ್ಡ್
ಅಕಾರ್ಡಿಂಗೆ ಇಲ್ಲಿ ಜಾಬ್ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಯಾವ ಒಂದು ಡೆಸಿಗ್ನೇಷನಲ್ಲಿ ಇದ್ದೀರಾ ಆ ಒಂದು ಡೆಸಿಗ್ನೇಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಬ್ಯಾಂಕರ್ ಇದ್ದೀರಾ, ನಾ ಇಲ್ಲಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು ಬ್ಯಾಂಕರ್ ಇದ್ದೀರಾ, ಕಲೆಕ್ಷನ್ ಏಜೆಂಟ್ ಇದ್ದೀರಾ, ಅಥವಾ ಇಲ್ಲಿ ಮ್ಯಾನೇಜರ್ ಇದ್ದೀರಾ, ಪ್ರೊಫೆಷನಲ್ ಇದ್ದೀರಾ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏಜೆಂಟ್ ಇದ್ದೀರಾ, ಅದರ್ಸ್ ಇದ್ದೀರಾ, ಯಾವುದಿದೆ ನೋಡಿ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳುತ್ತೆ, ಅಂದರೆ ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಕರೆಕ್ಟಾಗಿ ಹಾಕಿ, ಇಲ್ಲಿ ಬ್ಲಫ್ ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ನಿಮ್ಮದು ಮಂತ್ಲಿ ಇನ್ಕಮ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂತರ ನಿಮ್ಮದು ಯಾವೊಂದು ಡೇಟ್ಗೆ ನಿಮ್ಮ ಒಂದು ಸ್ಯಾಲ್ರಿ ಅನ್ನೋದು ರಿಸೀವ್ ಆಗುತ್ತೆ, ಓಕೆ, ಅಥವಾ ನಿಮ್ಮ ಇನ್ಕಮ್ ಅನ್ನೋದು ರಿಸೀವ್ ಆಗುತ್ತೆ, ಇಲ್ಲಿ ನೀವು ಆಗಬೇಕು. ಓಕೆ, ಸೊ ನಿಮ್ಮದು ಸ್ಯಾಲ್ರಿ ಯಾವ ಡೇಟಿಗೆ ಅಂದರೆ ರಿಸೀವ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅದನ್ನು ಹಾಕಿ. ನಿಮ್ಮದು ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗುತ್ತಾ ಅಥವಾ ಬ್ಯಾಂಕ್ ಚೆಕ್ ಕೊಡ್ತಾರಾ ಅಥವಾ ಇಲ್ಲಿ ಕ್ಯಾಶಿಗೆ ಬರುತ್ತಾ? ಹಲವಾರು ಜನರು ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇರುತ್ತೆ, ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕ್ಯಾಶ್ನಲ್ಲಿ ಬರ್ತಿದ್ರೆ ಕ್ಯಾಶು, ಚೆಕ್ಕಲ್ಲಿ ಬರುತ್ತೆ ಚೆಕ್. ಓಕೆ, ಸೊ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಕರೆಕ್ಟಾಗಿ. ಓಕೆ, ಸೊ ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಬರ್ತಿರುತ್ತೆ, ಸೊ ಹಲವಾರು ಜನದ್ದು ನಾನು ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಬ್ಯಾಂಕ್ ಅಕೌಂಟಲ್ಲೇ ಬರುತ್ತೆ. ಓಕೆ, ಸೊ ಇಲ್ಲಿ ನಂತರ ಇಲ್ಲಿ ಪ್ರಿಫರ್ ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಯಾವೊಂದು ಲ್ಯಾಂಗ್ವೇಜನ್ನು ನೀವಿಲ್ಲಿ ಲೈಕ್ ಸೆಲೆಕ್ಟ್ ಮಾಡ್ಕೊತೀರಾ. ಓಕೆ, ಸೊ ಇಲ್ಲಿ ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಈಸಿ ಇರುತ್ತೆ. ಬಟ್ ನೀವು ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬರುತ್ತೆ, ನಿಮ್ದೇನಾದರೂ ಎಕ್ಸ್ಪೀರಿಯನ್ಸ್ ಇದೆನಾ ಲೋನ್ ಪ್ರಾಡಕ್ಟ್ಸಲ್ಲಿ ಅಂತ ಕೇಳ್ತಾ ಇದೆ. ಸೊ ಇದ್ರೆ ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಅಂತ ಇಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋ ಬಟ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ಗೈಸ್. ನಂತರ ಇಮೇಲ್ ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ ಇಮೇಲ್ ಅಡ್ರೆಸ್ಸನ್ನು. ಸೊ ಇಲ್ಲಿ ಇವ್ಯಾಲ್ಯೂಯೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ನೀವು ವೆರಿಫೈ ಮಾಡ್ಕೋಬೇಕು. ಸೊ ವೆರಿಫೈ ಮಾಡಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಇನ್ಸ್ಟಂಟಾಗಿ ಗೈಸ್ ನಿಮಗೆ ತಕ್ಷಣ 1,25,000 ಕ್ಯಾಶ್ ಲೋನು ತಕ್ಷಣ ಸಿಗುತ್ತೆ. ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಆ್ಯಂಡ್ ಲೋನ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಡಿ. ಓಕೆ, ಸೊ ಇಷ್ಟೇ ಪ್ರಾಸೆಸ್ಸು, ಅದರಲ್ಲಿ ನಾನು ಲೋನ್ ತೊಗೊಂಡು ತೋರಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟು ಈ ರೀತಿಯಾಗಿ ನೀವು ಲೋನ ತೊಗೋಬೋದು ಈ ಒಂದು ಆ್ಯಪಲ್ಲಿ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಗೈಸ್ ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬ್ಯಾಲೆನ್ಸ್ ಇರೋ ಕಡೆಯಿಂದ ಬರ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ಯೂಸ್ ಇದಾವೆ, 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಇಲ್ಲಿ ತಕ್ಷಣ ನೀವು ಪರ್ಸನಲ್ ಲೋನ ತಗೋಬೋದು ಗೈಸ್. ಓಕೆ, ಎಲ್ರಿಗೂ ಕೂಡ ಸಾಲನ ಸಿಗ್ತಾ ಇದೆ. ನೀವು ಇಲ್ಲಿ ನಿಮ್ಮದು ತುಂಬ ಕಡಿಮೆ ಸ್ಯಾಲ್ರಿ ಇದ್ದರೂ ಕೂಡ ಸಾಲ ಸಿಗುತ್ತೆ, ನಿಮ್ಮದು ಸಿವಿಲ್ -1 ಇದ್ದರೂ ಕೂಡ ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ಸಾಲ ಸಿಗುತ್ತೆ. ಸೊ ನಾನು ತೊಗೊಂಡಿದ್ದೀನಿ, ನೀವು ಕೂಡ ತಗೋಬೋದು ಸಾಲನ. ಆ್ಯಂಡ್ ಈ ಒಂದು ಆ್ಯಪು ದಿ ಬೆಸ್ಟ್ ಅಪ್ಲಿಕೇಶನ್, ಪ್ಲೇಸ್ಟೋರಲ್ಲಿ ನಂಬರ್ 1 ಅಪ್ಲಿಕೇಶನ್ ಗೈಸ್ ಇದು. ಆ್ಯಂಡ್ ಎಲ್ರಿಗೂ ಕೂಡ ಟ್ರೂ ಬ್ಯಾಲೆನ್ಸಿಂದ ಸಾಲ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಸಾಲ ಸಿಗುತ್ತೆ. ಓಕೆ, ಸೊ ಯಾವಾಗ ಇದಾಗಿರುತ್ತೆ ವಿಡಿಯೋ, ಇಷ್ಟು ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಲೋನ್ ಸಿಗುತ್ತೆ. ನಂತರ KYC ಪ್ರಾಸೆಸ್ ಎಲ್ಲ ನಿಮಗೆ ಆ ಒಂದು ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ KYC ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ, ಸೊ ಯಾವಾಗ ಇದಾಗಿರುತ್ತೆ ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.